ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಇವತ್ತು ನಿಮ್ಮ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್, ನೀಟ್ ಮತ್ತು KPSC ಈ ಹಗರಣಗಳು ಅವುಗಳ ಬಗ್ಗೆ ಮಾತಾಡೋಣ ಅಂತಂಥೇಳಿ ಇಷ್ಟಪಟ್ಟು ನಿಮ್ಮನ್ನು ಇವತ್ತು ಇಲ್ಲಿಗೆ ಕರೆದಿದ್ದೇವೆ. ತಾವೆಲ್ಲರೂ ಕೂಡ ಬಂದಿರುವಂಥದ್ದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯ ಮತ್ತು ರಾಷ್ಟ್ರದ ಸರ್ಕಾರಗಳು ಬಹಳ ಪ್ರಮುಖವಾಗಿ ಅಕ್ಷರ ಮತ್ತು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ ಅಂತಂದರೆ ಆ ದೇಶ ಅರಾಜಕತೆ ಹೊರಟೋಗುತ್ತೆ, ರಾಜ್ಯವೂ ಅಷ್ಟೇ. ಇದೇನಾಗಿದೆ, ದೇಶದಲ್ಲೂ ಅದೇ ಥರ ಆಗಿದೆ. ನಮ್ಮ ರಾಜ್ಯದಲ್ಲಿ ಅನ್ಕ ಹಿಂದಿನ ಸರ್ಕಾರ ಅಕ್ಷರನೂ ಹಾಳು ಮಾಡ್ತು, ಆರೋಗ್ಯನೂ ಹಾಳು ಮಾಡ್ತು. ಸರ್ಕಾರಿ ಶಾಲೆಯೆಲ್ಲ ಮುಚ್ಚಿದ್ವು, ಇನ್ನೂ ಮುಚ್ತಾನೇ ಇದೆ. ಸುಮಾರು 20,000 ಚಿಲ್ಲರೆ ಶಾಲೆಗಳು ಬಾಗಿಲಾಕಿದ್ವು. ಯಾರು ಗಂಭೀರವಾಗಿ ತಗೊಳ್ಳಿಲ್ಲ ಅಂತ. ಅಂದರೆ ಅಕ್ಷರದ ಬಗ್ಗೆ ಎಷ್ಟು ನಾವು ಗಮನ ತೊಗೊಂಡಿದ್ದೀವಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಇನ್ನು ಆರೋಗ್ಯದಲ್ಲಿ 40% ಮಾತ್ರ ಡಾಕ್ಟರ್ಸ್ಗಳಿದ್ದಾರೆ ಅಂತ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಇವರೆಲ್ಲ ಬಾಗಿಲಾಕ್ಸ್ತಾ ಇರೋರು ಯಾರು? ಅಕ್ಷರ ಮತ್ತು ಆರೋಗ್ಯ ಯಾರ ಕೈಲಿದೆ ಇವತ್ತು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ? ರಾಜಕಾರಣಿಗಳ ಕೈಲಿದೆ ಮತ್ತು ಹಣಬಲ ಇರೋರ ಕೈಲಿದೆ, ಮಠಾಧಿಪತಿಗಳ ಕೈಲಿದೆ. ಮಠಾಧಿಪತಿಗಳ ಕೈಲಿ ಈಗ ಶಾಸಕರುಗಳು, ನಿಮಗೆ ಉತ್ತರ ಕರ್ನಾಟಕಕ್ಕೆ ಬಂದರೆ ಯಾವ ಶಾಲೆ ಕಾಲೇಜು ಅವರ ಶಾಸಕರಿದೆ, ಯಾವ ಆಸ್ಪತ್ರೆ ಅವರಿದೆ. ಸರ್ಕಾರಿ ಆಸ್ಪತ್ರೆ ಇವರೇ ಬಾಗಿಲಾಕ್ಸ್ತಾರೆ. ಯಾರೋ ನಮ್ಮ ರಾಜಕಾರಣಿಗಳೇ ಬಾಗಿಲಾಕ್ಸ್ತಾರೆ. ಸರ್ಕಾರಿ ಆಸ್ಪತ್ರೆನೂ ಬಾಗಿಲಾಕ್ಸ್ತಾರೆ, ಸರ್ಕಾರಿ ಶಾಲೆನೂ ಬಟ್ ಜನ ಕಣ್ಮುಚ್ಕೊಂಡಿದೆ. ಜನಕ್ಕೆ ಅದನ್ನು ಎದುರಿಸುವಂಥ ಮನಸ್ಥಿತಿ ಯಾಕೋ ಬರ್ತಾ ಇಲ್ಲ. ಮತ್ತು ಈ ಸಂಘಟನೆಗಳು ಅಷ್ಟೇ ಏನು ಪ್ರಯೋಜನ ಆಗ್ತಾ ಇಲ್ಲ. ಈ ರೈತ ಸಂಘ 100 ಗುಂಪಾಗೋಯಿತು. ದಲಿತ ಸಂಘರ್ಷ ಸಮಿತಿ ಅಂದರೆ ಒಂದು ಕಾಲದಲ್ಲಿ ಹೆದರ್ತಾ ಇದ್ವಿ ಜನ, ಅದು ಹಾಗೋಯಿತು. ವಿದ್ಯಾರ್ಥಿ ಸಂಘಟನೆಯೂ ಇಲ್ಲ, ಮಹಿಳಾ ಸಂಘಟನೆಗಳು ಇಲ್ಲ. ಇವ್ರು ಯಾರು ಹೇಳೋರೇ ಇಲ್ಲ, ಕೇಳೋರಿಲ್ಲ. ಆ ಪರಿಸ್ಥಿತಿ ಇದೆ. ಮತ್ತು ಸರ್ಕಾರಗಳು ಕೂಡ ಅಲ್ಲಿಯೂ ಬರೀ ಪಾರ್ಟಿ ಮೇಲೆ, ಜಾತಿ ಮೇಲೆ ನಡೆಯುವಂಥದ್ದು. ನಮ್ಮ ಜಾತಿ MLA ಕಂಡ್ರಿ, ನಮ್ಮ ಜಾತಿ ಮಂತ್ರಿ, ಹೊಲಸು ಹಿಡಿದು ಹೋಗ್ತಾ ಇದ್ದೀರಿತ್ತಲ್ಲ. ಹಾಗಾಗಿ ಸಿದ್ದರಾಮಯ್ಯನೂ ಸಮಾಜವಾದಿ ಅದು ಇದು ಹೇಳ್ಕೊಂಬಂದರು. ಅವ್ರ ಕಾಲದಲ್ಲಿ ಜಾಸ್ತಿ ಆಯಿತು ಅಲ್ಲ, ಅವರೇ ಜಡತ್ವ ತೊಗೊಂಡ್ಬಿಟ್ರು. ಸಿದ್ದರಾಮಯ್ಯ ಜಡತ್ವ ಆಗೋಯಿತು, ಆ್ಯಕ್ಟಿವ್ ಆಗಿ ಇರಲಿಲ್ಲ. 3-3.5 ವರ್ಷ ಆರಾಮ್ ಸುಮ್ಮನೆ ಕೂತರು. ಆರಾಮ್ ನಾನೇ 5 ವರ್ಷ ಅಂತ. ನೀನೇ ಆಗಪ್ಪ, ಏನು ಕೆಲಸ, ಏನೂ ಇಲ್ಲ. ಹಾಗಾಗಿ ಇವತ್ತು ಈ ಮೆಡಿಕಲ್ ನೋಡ್ರಿ ಹೆಂಗಾಗಿದೆ ಅಂದರೆ ಸ್ಪೆಷಲೈಸೇಷನ್. ಮುಟ್ಟು ನೋಡೋಕ್ಕೆ 500 ರೂಪಾಯಿ ಅವನಿಗೆ. ಅಲ್ಲ, ಅವ್ನು ಮುಟ್ಟು ನೋಡೋದಿಲ್ಲ ಅಂತಾನೆ. ಅವನ ಎದುರು ಕೂತ್ಕೊಂಡ್ರೆ ಹೋಗಿ ಫಸ್ಟ್ 200 ರೂಪಾಯಿ ಕಟ್ಬಿಟ್ಟು ಹೋಗ್ಬೇಕು. ಅವನು 200 ರೂಪಾಯಿ ಕಟ್ಬಿಟ್ಟು ಒಳಗೆ ಅವ್ನ ಕೈ ಹಿಡಿದು ನೋಡೋಲ್ಲ ನಿನಗೇನಾಗಿದೆ ಅಂತ. ಎಲ್ಲ ಒಂದು 20 ಮಾತ್ರೆ ಇಂಜೆಕ್ಷನ್ ಎಲ್ಲ ಬರೆದು ಬಿಡೋದಟ. ಯಾರ ಜೊತೆ ಶಾಮೀಲಾಗಿದ್ದಾನೆ ಇವನು?
ಫಾರ್ಮಸ್ಯೂಟಿಕಲ್ ಕಂಪ್ನಿಗಳ ಜೊತೆ ಶಾಮೀಲಿರಲ್ಲ ಕೂಡ. ಏನು ಹುಡುಗಾಟಿಕೆ ಏನು ಬಾಯಿಗೆ ಬಂದಿದ್ದು ಬರೀತಾನೆ ಅವನು. ಜನಕ್ಕೂ ಅವನು ಹೇಳಿದ್ದೆ ಬರೆದಿದ್ದೆ ಬೀದವಾಕ್ಕೆ ತಗೋತಾರೆ ಪರಿಸ್ಥಿತಿ. ಇದನ್ನು ಯಾರು ನಿಗಾ ಮಾಡ್ತಾ ಇಲ್ವಲ್ಲ? ಯಾತಕ್ಕೆ ವಿಜಿಲೆನ್ಸ್ ಇದೆ? ಏನು ಮಾಡ್ತಾವೆ ಇವೆಲ್ಲ? ಅವ್ರು ದುಡ್ಡು ತಗೊಂಡು ಸುಮ್ಮನೆ ಕೂರ್ತವೆ ಅಟ್ಟ ಕಡೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದೆಲ್ಲದರ ಬಗ್ಗೆ ಒಂದು ಸಂಘಟನಾತ್ಮಕ ಚಳುವಳಿ ಆಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಹೇಗೆ ಈ ನೀಟ್ ಇವತ್ತಿನ ದಿವಸ ಬಾಯಿ ಬೀಗ ಆಗ್ತಾಯಿದ್ವಿ ಕೆಲವರಿಗೆ, ಅದೇ ರೀತಿ ಈ ಅಕ್ಷರ ಮತ್ತು ಆರೋಗ್ಯ ಇವೆರಡೂ ದೇಶಕ್ಕೆ ಭಾಳ ಬೇಕಾದಂಥದ್ದು. ಯಾಕೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆಲ್ಲ ಬೇಕಾದಂಥದ್ದು. ಅಂಥದ್ದನ್ನು ಸರಿ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಟೊಂಕ ಕಟ್ಟಿ ನಿಲ್ಲಬೇಕಾಗುತ್ತೆ. ಆಮೇಲೆ ಈ ಮಠಗಳು ಅಷ್ಟೇ, ಅಲ್ಲಿ ಯಾವ ಧರ್ಮವೂ ಇಲ್ಲ, ಪರಮೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅವರೆಲ್ಲ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ಕೊಂಡು ಇದು ತಗೊಂಡು ದುಡ್ಡು ತಗೊಂಡು ಕ್ಯಾಪಿಟಲಿಸ್ಟ್ ಆಗೋದು. ಧರ್ಮಾಧಿಕಾರಿಗಳೆಲ್ಲ ಕ್ಯಾಪಿಟಲಿಸ್ಟ್ ಇವತ್ತು. ಏನು ರೀ ರಾಮ್, ಯಾರು ಮಾತಾಡಿ ಏನು ರೀ ನಮ್ಮ ಜಾತಿ ಸ್ವಾಮಿ ಬೈತೀಯಾ? ಕೋಳಿ ನಿಮ್ಮ ಜಾತಿ ಸ್ವಾಮಿ ನಿನ್ಗೇನಾದ್ರು ನಿಮ್ಮ ಮಗನಿಗೆ ಫ್ರೀ ಸೀಟ್ ಕೊಟ್ಟವನ? ಆಯ್ತಪ್ಪ, ಸ್ವಾಮಿಗಳನ್ನ ಪ್ರೊಟೆಕ್ಟ್ ಮಾಡೋಣ. ಆಯಾ ಜಾತಿ ಪೊಲಿಟಿಷಿಯನ್ಸ್ಗೆ ಸ್ವಾಮಿಗಳೇನಾದ್ರು ಫ್ರೀ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.